ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದೇ ಮೊದಲು ನನ್ನ ವಿಡಿಯೋನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇವತ್ತು ಲಾಗ್ನ ನಾನು 4:15 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಸಂಘದವ್ರು ಬಂದಿದ್ರು, ಹಾಗಾಗಿ ಅಂಗಡಿ ಹತ್ರ ನಾನು ಮತ್ತು ಲಸ್ಸು ಇಬ್ರು ಬಂದ್ವು. ಹಾಗೆ ಪ್ರತಿ ಮಂಗಳವಾರ ಇಲ್ಲ ಬುಧವಾರ ಈ ಥರ ಸಂಘದವ್ರು ಬರ್ತಾ ಇರ್ತಾರೆ. ಅಂದರೆ ಅವರು ಈ ಥರ ಮೆಂಬರ್ಸ್ಗಳ ಹತ್ರ ಸೈನ್ ಹಾಕಿಸ್ಕೊಂಡು ಸೀಲು ಅದೆಲ್ಲ ಹಾಕಿಸ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಇವತ್ತು ಸೈನ್ ಎಲ್ಲ ಮಾಡಿಸ್ಕೊಂಡು ಅಂದರೆ ಸ್ವಲ್ಪ ಲೇಟೇ ಆಯಿತು, ಅಲ್ಲೆಲ್ಲ ಕೂತ್ಕೊಂಡು ಇವಾಗ ಮನೆಗೆ ಬಂದೆ. ಅಂದರೆ ನಾನು ದೋಸೆ ಮತ್ತು ಇಡ್ಲಿಗೆ ಅಂತ ನೆನಾಕಿದ್ದೆ, ಮತ್ತು ದೋಸೆನೂ ಮಾಡಬೇಕು ಆಗಿತ್ತು, ಇಡ್ಲಿನೂ ಮಾಡಬೇಕಾಗಿತ್ತು. ಕೆಲವೊಬ್ಬರಿಗೆ ಒಂದೊಂದು ಇಷ್ಟ ಆಗುತ್ತೆ. ಅಂದರೆ ಪ್ರತಿ ಸರಿ ದೋಸೆನೇ ಮಾಡ್ತಾ ಇರೋದ್ರಿಂದ ಬರೀ ದೋಸೆನೇ ಮಾಡ್ತಾ ಇದೆಯಾ, ಇಡ್ಲಿನೇ ಮಾಡ್ತಾ ಇಲ್ಲ, ತುಂಬ ದಿವಸ ಆಯಿತು ಅಂತ ಹೇಳ್ತಿದ್ರು ನಮ್ಮ ಮನೆಯವರು. ಹಾಗಾಗಿ ಇಡ್ಲಿನೂ ಮಾಡಲ್ಲ, ದೋಸೆನೂ ಮಾಡಲ್ಲ ಅಂತ ಇವಾಗ ಹಿಟ್ಟನ್ನ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಹಲಸಿನಣ್ಣು ಇತ್ತು, ಒಂದು ಅರ್ಧ ಹೋಳಷ್ಟು. ಹಾಗಾಗಿ ಹಲಸಿನಣ್ಣು ದೋಸೆ ಮಾಡಿಬಿಡೋಣ ಅಂತ ಸ್ವಲ್ಪ ಹಿಟ್ಟನ್ನ ತೆಗೆದ್ಬಿಟ್ಟು ಅಂತ ಇವಾಗ ಒಂದೇ ಸತಿ ರುಬ್ಕೊಂಡಿದ್ದೀನಿ. ಹಾಗೆ ಹಲಸಿನಣ್ಣು ಅದು ಕಟ್ ಮಾಡಿರಲಿಲ್ಲ, ಮಾವ ಅರ್ಧ ಕಟ್ ಮಾಡಿಕ್ಕಿದ್ರು, ಮತ್ತು ಅರ್ಧ ಇತ್ತಲ್ಲ ಇವಾಗ ಕಟ್ ಮಾಡೋಣ ಅಂತ ಕೂತ್ಕೊಂಡೆ. ಲಸು ಅಂತೂ ಯಾವಾಗ ಕಟ್ ಮಾಡ್ತೀಯಾ ಅಂತ ಕಾಯ್ತಾ ಇದ್ದ. ಅವ್ನಿಗಂತೂ ಹಲಸಿನಣ್ಣು ಅಂದರೆ ಎಷ್ಟೇ ಕೊಟ್ಟರು ತಿಂದ್ಬಿಡ್ತಾನೆ, ಅಷ್ಟು ಇಷ್ಟ ಅವನಿಗೆ. ನನಗೂ ಹಲಸಿನಣ್ಣು ಅಂದರೆ ಇಷ್ಟ. ಅಂದರೆ ಯಾರೂ ಕಟ್ ಮಾಡಲಿಲ್ಲ ಅಂದರೆ ನಾನೇ ಕಟ್ ಮಾಡ್ಕೊಂಡು ತಿಂದ್ಬಿಡ್ತೀವಿ. ಅಂದರೆ ಮಕ್ಕಳು ಕೂಡ ಕೇಳ್ತಾ ಇರ್ತಾರೆ, ಅಮ್ಮ ಕಟ್ ಮಾಡು ಕಟ್ ಮಾಡು ಅಂತ. ಅಂದರೆ ನಮ್ಮ ಮಾವ ತಂದಿದ್ದ ತಕ್ಷಣ ಹಲಸಿನಣ್ಣು ತೊಗೊಂಡೋಗಿ ಲಸು ಅಂತೂ ಎತ್ಕೊಬಂದು ಮೂಸ್ತಾನೆ ಇರ್ತಾನೆ, ಹಣ್ಣಾಗೈತಾ ಏನು ಅಂತ. ಹಾಗೆ ಇವಾಗ ಕಟ್ ಮಾಡಿ ಕೊಡ್ತಾ ಇದ್ದೀನಿ. ಅಂದರೆ ಇವಾಗ ಕಟ್ ಮಾಡಿದ ತಕ್ಷಣ ಲಸು ನೋಡಿ ಮುಂದೆನೇ ಬಂದು ಕುತ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ಇವಾಗ ಅವನಿಗೆ ಕಟ್ ಮಾಡಿ ಫಸ್ಟು ಕೊಟ್ಬಿಟ್ಟು ಆಮೇಲೆ ದೋಸೆಗೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಬಿಡೋಣ ಅಂದ್ಬಿಟ್ಟು ಅವನಿಗೆ ಇವಾಗ ಬಿಚ್ಕೊಡ್ತಾ ಇದ್ದೀನಿ. ಅಂದರೆ ಹಲಸಿನಣ್ಣು ತೆಗೆದುಕೊಡ್ತಾ ಇದ್ದೀನಿ. ಮತ್ತು ಸ್ವಲ್ಪ ಇತ್ತು, ಅಂದರೆ ಜಾಸ್ತಿ ಏನೋ ಇದು ಮಾಡಿಲ್ಲ. ಇದು ಸ್ವಲ್ಪ ಹಣ್ಣಾಗಿಲ್ಲ ಅಷ್ಟೇ, ಅದು ಸ್ವಲ್ಪ ಹಾಗೆ ಇತ್ತು. ತುಂಬ ಚೆನ್ನಾಗಿ ಹಣ್ಣಾಗಿದ್ದರೆ ದೋಸೆ ಕೂಡ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇದೊಂದೇ ಇದ್ದಿದ್ದು, ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ತುಂಬ ಹಣ್ಣಾಗಿರೋ ಹಣ್ಣಿಂದ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ ಹಲಸಿನಣ್ಣು ದೋಸೆ. ಹಿಂದೆ ನಾನು 3-4 ಸತಿ ಹಲಸಿನಣ್ಣು ದೋಸೆ ಮಾಡಿದ್ದೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಈ ದೋಸೆ ಮಾಡಬೇಕಾದ್ರೆ ಕೂಡ ಹಲಸಿನಣ್ಣು ಸ್ಮೆಲ್ ಬರ್ತಾ ಇರುತ್ತೆ. ಮತ್ತು ಬಾಕ್ಸ್ ಓಪನ್ ಮಾಡಿದ್ರೆ ಸಾಕು, ಅದರಲ್ಲೂ ಕೂಡ ಹಲಸಿನಣ್ಣು. ಅಂದರೆ ದೋಸೆನ ಇವಾಗ ಎಲ್ಲರೂ ಹೊರಗಡೆ ತೊಗೊಂಡು ಹೋಗಿರ್ತೀವಲ್ಲ, ಆವಾಗ ಓಪನ್ ಮಾಡಿದ್ರೆ ಸಾಕು ಹಲಸಿನಣ್ಣು ವಾಸನೆ ಬರ್ತಾ ಇರುತ್ತೆ. ಅದಕ್ಕೆ ಸೋನಿಯಾ ಅಲ್ಲಿ ವಾಸನೆ ಬರಲ್ವಾ ಅಂತ ಕೇಳ್ತಾ ಇದ್ಲು. ವಾಸನೆ ಬರುತ್ತೆ, ತೊಗೊಂಡೋಗು ಅಂದೆ. ಬೇಡಮ್ಮ ಅಲ್ಲೆಲ್ಲ ಮತ್ತು ನೀನು ಹಲಸಿನಣ್ಣು ತಂದಿದ್ದೀಯ ಅಂತ ಬೈತಾರೆ, ಬೇಡ ಇಡ್ಲಿನೇ ಹಾಕ್ಕೊಡು ಅಂತ ಇವಾಗಲೇ ಎಲ್ಲ ಹೇಳ್ತಾ ಇದ್ಲು. ಸರಿ ಬಿಡು ಅಂದ್ಬಿಟ್ಟು ಅವಳು ಸ್ವಲ್ಪ ಅಂಗಡಿ ಹತ್ರನೇ ಇದ್ದಾಳೆ. ಅಂದರೆ ನಮ್ಮ ಅತ್ತೆ ಅಂಗಡಿ ಹತ್ರ ಒಬ್ಬರೇ ಇದ್ದರು, ಹಾಗಾಗಿ ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡು ಕೂತ್ಕೊಂಡಿದ್ದಾಳೆ. ಮಾವ ಕೂಡ ಇಲ್ಲ, ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ, ಇವತ್ತು ಹೋದರು. ಹಾಗಾಗಿ ಸ್ವಲ್ಪ ನೆನ್ನೆನೇ ಕಟ್ ಮಾಡಿ ಇಕ್ಕಿದ್ರು, ಅಂದರೆ ನೈಟು ಹಣ್ಣಾಕಿರಲಿಲ್ಲ ಸರಿಯಾಗಿ. ಹಾಗಾಗಿ ಹಣ್ಣಾಗಲಿ ಅಂತ ಅರ್ಧ ಹೋಳು ಹಾಗೆ ಇಟ್ಬಿಟ್ಟಿದ್ದು. ಇವಾಗ ಕಟ್ ಮಾಡೋಣ ಅಂತ ಇಬ್ಬರು ಕೂಡ ಕೂತ್ಕೊಂಡಿದ್ದೀವಿ. ಲಸು ಅಂತೂ ತರಲೆ, ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಎದ್ದು ಮಾಡ್ತಾನೆ ಇರ್ತಾನೆ. ಹಾಗಾಗಿ ಅವನ್ನ ಸ್ವಲ್ಪ ಫಸ್ಟು ಕೊಟ್ಬಿಟ್ಟು ಆಮೇಲೆ ಬಿಡಿಸ್ಕೊಡೋಣ ಅಂದ್ಬಿಟ್ಟು ಇಬ್ಬರು ಕೂಡ ಕುಯ್ತಾ ಕಟ್ ಮಾಡಿಕೊಂಡೆ ಇಬ್ಬರು ತಿಂತಾಯಿದ್ದೀವಿ. ಹಲಸಿನಣ್ಣು ಅಂದರೆ ಮಕ್ಕಳಿಗೆ ಎಷ್ಟು ಇಷ್ಟ ಅಂದರೆ ಪ್ರೆಗ್ನೆಂಟ್ ಟೈಮಲ್ಲಿ ನಾವು ಎಷ್ಟು ಜಾಸ್ತಿ ಯಾವ ಐಟಮ್ನ ತಿಂದಿರ್ತೀವೋ ಮಕ್ಕಳು ಕೂಡ ಅದೇ ಐಟಮ್ನ ತಿಂತಾರೆ ಅಂತ ಹೇಳ್ತಾರೆ. ಅದಂತೂ ನನ್ನ ಇದರಲ್ಲಿ 100% ಅದು. ಅಂದರೆ ಇಬ್ರಿಗೂ ಕೂಡ ಹಲಸಿನಣ್ಣು ಅಂದರೆ ತುಂಬಾ ಇಷ್ಟ. ಸೋನಿ ಕೂಡ ನಾನು ಪ್ರೆಗ್ನೆಂಟ್ ಟೈಮಲ್ಲಿ ಸೋನಿಗೂ ಕೂಡ ತುಂಬ ತಿಂದಿದ್ದೆ, ಹಾಗೆ ಲಸುಗೂ ಕೂಡ ತಿಂದಿದ್ದೆ. ಅವರು ಕೂಡ ಅಷ್ಟೇ ಇಷ್ಟಪಟ್ಟು ಹಲಸಿನಣ್ಣು ತಿಂತಾ ಇರ್ತಾರೆ. ಹಾಗೆ ಇವಾಗ ಕಟ್ ಮಾಡಿಬಿಟ್ಟು ಸ್ವಲ್ಪ ಪೀಸ್ ಎಲ್ಲ ಮಾಡಬೇಕು, ಇವನಿಗೆ ತೆಗೆದುಕೊಟ್ಟು ಟೈಮ್ ಆಗ್ತಾಯಿದೆ. ಅಂದರೆ ಇನ್ನು ಸ್ವಲ್ಪ ಅಡುಗೆನೂ ಕೂಡ ಮಾಡಿಲ್ಲ. ಅಡುಗೆ ಮಧ್ಯಾಹ್ನ ಮಾವ ಹೋಗಿದ್ರಲ್ಲ, ಆವಾಗಲೇ ಸ್ವಲ್ಪ ಅಂದರೆ ಚಿಕನ್ ಸಾಂಬಾರನ್ನ ಮಾಡಿದ್ದೆ, ಸ್ವಲ್ಪ ಇದೆ. ಆದರೂ ಕೂಡ ಅನ್ನನೋ ಮುದ್ದೆನೋ ಮಾಡಬೇಕಾಗುತ್ತೆ. ಈ ನೆಗಡಿ ಆಗಿರೋದ್ರಿಂದ ಮಾತಾಡೋಕ್ಕೆ ಸ್ವಲ್ಪ ಇದಾಗುತ್ತೆ. ಇಷ್ಟು ಬಿಸಿಲುಗಾಲ ಇದ್ದರೂ ಕೂಡ ನನಗಂತೂ ಬೇಗನೆ ನೆಗಡಿ ಆಗಿಬಿಡುತ್ತೆ. ಏನಕ್ಕೆ ನೆಗಡಿ ಆಗುತ್ತೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಇದಾಗ್ಬಿಡುತ್ತೆ. ಇವಾಗೆಲ್ಲ ಕಟ್ ಮಾಡ್ಕೊಬಂದು ಅದನ್ನು ರುಬ್ಬಿ ಇಟ್ಕೊಬಿಡೋಣ ಅಂದ್ಬಿಟ್ಟು ರುಬ್ಕೊತಾ ಇದ್ದೀನಿ. ಫಸ್ಟು ಅಕ್ಕಿನ ನಾನು ಸಪ್ರೇಟಾಗಿ ರುಬ್ಕೊಬಿಟ್ಟಿದ್ದೀನಿ. ಇವಾಗ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಹಲಸಿನಣ್ಣು ಕೂಡ ರುಬ್ಕೊತಾ ಇದ್ದೀನಿ. ಇದು ಸ್ವಲ್ಪ ನುಣ್ಣಗಾಗಬೇಕು, ಸ್ವಲ್ಪ ಇನ್ನೊಂದು ಸ್ವಲ್ಪ ಹಣ್ಣಾಗಿದ್ದರೆ ಬೇಗನೆ ರುಬ್ಕೊಬೋದಾಗಿತ್ತು. ಇದು ಸ್ವಲ್ಪ ಅಂದರೆ ಜಾಸ್ತಿ ಹಣ್ಣಾಗಿರಲಿಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ರುಬ್ಕೋಬೇಕು. ಅಂದರೆ ಪೂರ್ತಿ ತೆಳುವಾಗಿ ತುಂಬ ಚೆನ್ನಾಗಿರ್ಬೋದು. ಆದರೆ ಹಲಸಿನಣ್ಣಲ್ಲಿ ಕೂಡ ನಾವು ಹಲ್ವಾನ ಮಾಡ್ಬೋದು. ಹಲ್ವಾ ಮಾಡಬೇಕು ಅಂದ್ಕೊಂಡಿದ್ದೀವಿ, ಇನ್ನು ಯಾವಾಗ ಟೈಮ್ ಬರುತ್ತೋ ಗೊತ್ತಾಗಿಲ್ಲ. ಅಂದರೆ ಕಟ್ ಮಾಡಿದ ತಕ್ಷಣ ಮಕ್ಕಳು ನಾವೆಲ್ಲ ಕೂತ್ಕೊಂಡು ತಿಂದ್ಬಿಡ್ತೀನಿ, ಹಲಸಿನಣ್ಣು ಹಲ್ವಾನ ಮಾಡೋಕ್ಕೆ ಶಾರ್ಟೇಜ್ ಬಂದುಬಿಡುತ್ತೆ. ಹಾಗಾಗಿ ಯಾವ ಥರ ಮಾಡೋಣ ಅಂತ ಸುಮ್ಮನಾಗ್ಬಿಡ್ತೀನಿ. ಇವಾಗೆಲ್ಲ ರುಬ್ಕೊಂಡಿದ್ದೀನಿ, ಒಂದೇ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೆ, ಇವಾಗ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಈ ಪಾತ್ರೆಯಲ್ಲಿ ಸ್ವಲ್ಪ ಹಲಸಿನಣ್ಣು ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ಳೋಣ ಅಂದ್ಬಿಟ್ಟು, ಅದು ಇಡ್ಲಿಗೆ ಆಗುತ್ತೆ, ಇದು ದೋಸೆಗೆ ಹಾಕ್ಕೋಬೋದು ಅಂದ್ಬಿಟ್ಟು ಈ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಹಲಸಿನಣ್ಣು ದೋಸೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ. ಅದನ್ನ ದೋಸೆ ಹಾಕ್ಬೇಕಾದ್ರೇ ಎಷ್ಟು ಸ್ಮೆಲ್ ಬರ್ತಾ ಇರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಲಸಿನಣ್ಣು ದೋಸೆ. ಹಾಗಾಗಿ ಹಲಸಿನಣ್ಣು ಸೀಸನ್ ಬಂದರೆ ಪ್ರತಿ ಸರಿ ಹಲಸಿನಣ್ಣು ದೋಸೆನೇ ಮಾಡ್ತಾಯಿರ್ತೀನಿ. ಹಲಸಿನಣ್ಣು ದೋಸೆಗೆ ಕಾಂಬಿನೇಷನ್ ಅಂದರೆ
ಸಿಹಿ ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಅನ್ಬೋದು. ಅಂದ್ರೆ ಇದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಮತ್ತೆ ಸ್ವಲ್ಪ ಬೆಲ್ಲ, ಒಂದು ಏಲಕ್ಕಿನ ಹಾಕೊಂಡು ರುಬ್ಕೊಂತೀವಲ್ಲ, ಅದೇ ಸಿಹಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತೂ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಇಷ್ಟಿದ್ರೆ ಸಾಕು, ಅಂದರೆ ಜಾಸ್ತಿ ಏನು ಬೇಡ ಅಂದ್ಬಿಟ್ಟು ಸ್ವಲ್ಪನೇ ಇತ್ತಲ್ಲ ಹಲಸಿನಣ್ಣು, ಅದು ಬೇರೆ ಚೆನ್ನಾಗಿ ಹಣ್ಣಾಗಿರಲಿಲ್ಲ. ಹಾಗಾಗಿ ತುಂಬ ಚೆನ್ನಾಗಿ ಹಣ್ಣಾಗಿ ಅದು ಕಲರ್ ಬಂದರೆ ಫುಲ್ಲು ಒಂಥರ ಎಲ್ಲೋ ಎಲ್ಲೋ ಕಾಣಿಸ್ತಾ ಇರುತ್ತೆ. ಇದು ಅಷ್ಟು ಅಂದರೆ ವೈಟೇ ಇತ್ತಲ್ಲ ಹಲಸಿನಣ್ಣು, ಸ್ವಲ್ಪ ಹಣ್ಣಾಗಿರಲ್ಲ, ಹಾಗಾಗಿ ಸ್ವಲ್ಪ ಕಲರು ಕೂಡ ಡಿಮ್ಮಾಗೇ ಇದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ನೈಟೆಲ್ಲ ಇಕ್ಬಿಟ್ರೆ ಅದು ಕೂಡ ಹಿಟ್ಟು ಉಬ್ಬಿ ಬರುತ್ತೆ. ಅಂದರೆ ಈ ಪಾತ್ರೆಯಲ್ಲಿ ಕೂಡ ಸ್ವಲ್ಪ ಜಾಸ್ತಿನೇ ಎಸ್ದೆ, ಎಲ್ಲಿ ಉಬ್ಬ್ ಬರುತ್ತೋ ಅಂತ ಇದು ಮಾಡ್ಕೊತಿದ್ದೆ. ಇವಾಗ ಹೋಗ್ತೀನಿ ನೋಡೋಣ. ನೈಟು ಫುಲ್ಲು ಹಿಟ್ಟೆಲ್ಲ ನೆನಿಕೊಳ್ಳಿ. ನಾನು ನೈಟೇನೆ ಸೋಡಾ ಮತ್ತು ಉಪ್ಪನ್ನ ಸೇರಿಸೋದಿಲ್ಲ. ಬೆಳಗ್ಗೆ ಹೊತ್ತೇ ನಾನು ಸೋಡಾನ ಆಗಲಿ ಅಂದರೆ ಉಪ್ಪನ್ನ ಸೇರಿಸ್ಕೊಳ್ಳೋದು. ಈ ಅಂದರೆ ತುಂಬ ಬಿಸಿಲುಗಾಲ ಇರೋದ್ರಿಂದ ನಾನು ಇವಾಗ ಸೋಡಾನು ಕೂಡ ಯೂಸ್ ಮಾಡಲ್ಲ ಬಿಸಿಲುಗಾಲದಲ್ಲಿ. ಅಂದರೆ ಹುಳಿ ಬಂದುಬಿಡುತ್ತೆ ಜಾಸ್ತಿ, ಹಾಗಾಗಿ ಸೋಡಾನೇನು ಯೂಸ್ ಮಾಡಲ್ಲ. ಇವಾಗ ನೋಡಿ ಸ್ವಲ್ಪ ಸಾಂಬಾರೆಲ್ಲ ಇದೆ, ಅದರಿಂದನೇ ಇವಾಗ ಊಟ ಮಾಡ್ಕೊತೀವಿ. ಅನ್ನ ಸ್ವಲ್ಪ ಇದೆ, ಮುದ್ದೆ ಮಾಡಿದ್ರೆ ಸಾಕು. ನೋಡಿ ಇಷ್ಟು ಸಾಂಬಾರಿದೆ. ಅಂದರೆ ಮಾವ ಹೋದ್ರಲ್ಲ, ಹಾಗಾಗಿ ಇದ್ರ ವಿಡಿಯೋ ಏನು ಅಪ್ಲೋಡ್ ಮಾಡೋಕ್ಕೆ ಹೋಗಲಿಲ್ಲ. ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ ಮಾವಂಗೆ, ತುಂಬ ಅರ್ಜೆಂಟಾಗಿ ಹೋಗ್ತಾಯಿದ್ರು. ಹಾಗಾಗಿ ನೋಡಿ ಇವತ್ತು ಅಂದರೆ 2 ಡೇಸ್ ನೆಕ್ಸ್ಟ್ ಡೇ ಲಾಗಿದು. ಬೆಳಗ್ಗೆ 6 ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ನೀರು ಬಿಟ್ಟಿರಲಿಲ್ಲ. ಮತ್ತು ಇವಾಗ ಬಂದೆ ನೋಡಿ, ಹಿಟ್ಟೆಲ್ಲ ಉಬ್ಬಿ ಬಂದಿದೆ, ಚೆನ್ನಾಗಿ ಉಬ್ಬಿ ಬಂದಿತ್ತು. ಅಂದರೆ ಹಲಸಿನಣ್ಣು ಹಿಟ್ಟಿತ್ತಲ್ಲ, ಅದು ಚೆನ್ನಾಗಿ ಉಬ್ಬಿತ್ತು. ತುಂಬ ಚೆನ್ನಾಗಿರುತ್ತೆ. ಹುಳಿ ಬಂದುಬಿಡುತ್ತೆ ಜಾಸ್ತಿ ದಿವಸ ಇಟ್ಕೊಂಡ್ರೆ ಇದು ಹಲಸಿನಣ್ಣು ದೋಸೆ ಹಿಟ್ಟು. ಹಾಗಾಗಿ ಸ್ವಲ್ಪನೇ ಸಾಕು ಅಂತ ಅರ್ಧ ಪಾತ್ರೆಯಷ್ಟು ಹಾಕಿದ್ದೆ. ಆದರೂ ಕೂಡ ಇದು ಚೆನ್ನಾಗಿ ಉಬ್ಬಿ ಬಂದಿದೆ. ಹಿಟ್ಟು ಕೂಡ ತುಂಬ ಚೆನ್ನಾಗಿ ನೆಂದಿದೆ ಅನಿಸುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೇನು ಸೋಡಾ ಹಾಕಲ್ಲ, ನಾನು ಆಗಲೇ ಅಂದಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ರೆ ಸಾಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಕಡೆ ಟೀ ಕೂಡ ಇಟ್ಟಿದ್ದೀನಿ. ಅಂದರೆ ಚಿಕ್ಕ ಪಾತ್ರೆಯಲ್ಲೇ ಟೀ ಇಟ್ಟಿದ್ದೀನಿ. ಇನ್ನೇನು ಮಾವ ಇಲ್ವಲ್ಲ, ಇನ್ನೇನು ಸೋನಿ ಲಸ್ಸು ಅವ್ರಿಗೆ ಯಾರಿಗೂ ಕೊಡಲ್ಲ. ಮಾವ ಇದ್ದರೆ ಮಾತ್ರ ಟೀ ಜೊತೆ ಕೊಟ್ಬಿಡ್ತಾರೆ ಟೀನ, ಬ್ರೆಡ್ ಜೊತೆ ಸಾರಿ. ಹಾಗಾಗಿ ಮಾವ ಇಲ್ವಲ್ಲ, ಇನ್ನೇನು ಅತ್ತೆ ಮತ್ತು ಮನೆಯವ್ರು ಅಷ್ಟೇ ಅಲ್ಲ, ಹಾಗಾಗಿ ಚಿಕ್ಕ ಪಾತ್ರೆಲೇ ಇಕ್ಕಿದ್ದೀನಿ. ನಾನೇನು ಟೀ ಜಾಸ್ತಿ ಏನು ಕುಡಿಯೋಲ್ಲ. ಯಾವ ಥರ ಕುಡಿಬೇಕು ಅನಿಸಿದ್ರೆ ಮಾತ್ರ ನಾನು ಕಾಫಿನ ಕುಡಿತೀನಿ. ಇವಾಗ ಚಟ್ನಿ ಎಲ್ಲ ರುಬ್ಕೊಳ್ಳೋಕ್ಕೆ ಇವಾಗ ಎಲ್ಲ ಇದು ಮಾಡ್ತಾಯಿದ್ದೀನಿ. ಅಂದರೆ ಸೋನಿ ಟಿಫನ್ ಬಾಕ್ಸ್ಗೆ ಹೋಗೋಣ 9 ಗಂಟೆ ಅಷ್ಟರೊಳಗೆ ಎಲ್ಲ ರೆಡಿ ಆಗಿಬಿಡ್ಬೇಕಲ್ಲ, ಹಾಗಾಗಿ ಬೇಗನೆ ಅಡುಗೆನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ತೆಂಗಿನಕಾಯಿನ ಹೊಡ್ಕೊತಾ ಇದ್ದೀನಿ. ತೆಂಗಿನಕಾಯಿ ಹೊಡೆದಿರೋ ನೀರನ್ನ ಸಿಹಿ ಚಟ್ನಿಗೆ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಪಾತ್ರೆಗೆ ಇವಾಗ ಹೊಡ್ಕೊತಾ ಇದ್ದೀನಿ ನೀರನ್ನ. ಹಾಗೆ ಒಂದು ಕಡೆ ಅನ್ನ ಮಾಡ್ಕೊತಾ ಇದ್ದೀನಿ ಚಿಕ್ಕ ಪಾತ್ರೆಯಲ್ಲೇ. ಅಂದರೆ ಸಾಕು ನಾವು ಇರೋ ಇಷ್ಟು 3-4 ಜನಕ್ಕೆ. ಮತ್ತು ಸಾಂಬಾರು ಕೂಡ ಇದೆಯಲ್ಲ, ಚಿಕನ್ ಸಾರು, ಹಾಗಾಗಿ ಸಾಕು ಅಂದ್ಬಿಟ್ಟು ಅವಳಿಗೋಸ್ಕರ ಮತ್ತು ಲಸುಗೋಸ್ಕರ ಅಂದ್ಬಿಟ್ಟು ಸಿಹಿ ಚಟ್ನಿ ಮಾಡ್ಕೊಳ್ಳೋಕ್ಕೆ ಇಷ್ಟು ತೊಗೊಳ್ತಾ ಇದ್ದೀನಿ ನೋಡಿ. ಹಾಗೆ ಇವಾಗ ಒಂದು ಕಡೆ ದೋಸೆ ಮಾಡಿ ಕೊಟ್ಟು ಕಳಿಸ್ಬಿಡೋಣ, ಫಸ್ಟು ದೋಸೆನೇ ಮಾಡೋಣ ಬಾಕ್ಸಿಗೆ ಅಂದ್ಬಿಟ್ಟು ದೋಸೆನೇ ಮಾಡ್ತಾಯಿದ್ದೀನಿ. ಅಂದರೆ ಸೋನಿ ಏನಾಗಲ್ಲ ತೊಗೊಂಡು ಹೋಗು ಅಂತ ಇದು ಮಾಡಿದ್ದಕ್ಕೆ ಸರಿ ಹಾಕು ಅಂತ ಅಂದ್ಲು. ಹಾಗಾಗಿ ಫಸ್ಟು ದೋಸೆ ಮಾಡಿಬಿಡೋಣ, ಆಮೇಲೆ ಇಡ್ಲಿ ಮಾಡಿದ್ರೆ ಆಗುತ್ತೆ ಅಂದ್ಬಿಟ್ಟು ಇವಾಗ ದೋಸೆಗೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸ್ಮೆಲ್ ನೋಡಿನೇ ಏನೋ ಮಾಡ್ತಾಯಿದ್ದಾರೆ, ಏನೋ ಇದು ಮಾಡ್ತಾಯಿದ್ದಾರೆ, ಹಲಸಿನಣ್ಣು ಕುಯ್ತಾ ಇದ್ದಾರೆ ಅಂತ ಹೇಳ್ತಾಯಿದ್ರು. ಇಲ್ಲ, ಅದು ದೋಸೆ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರು ನಮ್ಮತ್ತೆ. ಹೌದಾ, ತುಂಬ ಚೆನ್ನಾಗಿರುತ್ತೆ ಅಂತ ಇದ್ರು. ನಾವು ಒಂದು ದಿವಸ ಮಾಡಬೇಕು ಅಂತ ಇದ್ರು. ಹಾಗೆ ಒಂದು ಕಡೆ ಇವಾಗ ಚಟ್ನಿ ಕೂಡ ರುಬ್ಕೊಂಬಂದಿದ್ದೀನಿ ನೋಡಿ. ತುಂಬ ಒಳ್ಳೆ ಕಾಂಬಿನೇಷನ್ ಅನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ದೋಸೆ ಎಲ್ಲ ಮುಗಿಸ್ಕೊಂಡು ಇವಾಗ ಲೇಟಾಗಿಬಿಟ್ಟಿತ್ತು. ಅಂದರೆ ಫೋನಲ್ಲಿ ಸ್ವಲ್ಪ ಚಾರ್ಜರ್ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಚಾರ್ಜ್ಗೆ ಹಾಕ್ಬಿಟ್ಟು ಇವಾಗ ಇಡ್ಲಿಗೂ ಕೂಡ ಹಾಕ್ದೆ. ಅದು ಇಡ್ಲಿಗೆ ಹಾಕೋದು ಸ್ವಲ್ಪ ತೋರ್ಸೋಕ್ಕಾಗಲಿಲ್ಲ ಫಸ್ಟೇ. ಸ್ವಲ್ಪ ಚಾರ್ಜಿಗೆ ಹಾಕಿ ಬಂದಿದ್ದೆ, ಫುಲ್ಲು ಬ್ಯಾಟ್ರಿ ಲೋ ಆಗಿಬಿಟ್ಟಿತ್ತು. ಇವಾಗ ಇಡ್ಲಿನೂ ಆಗ್ತಿದೆ, ಒಂದು ಕಡೆ ದೋಸೆ ಕೂಡ ಆಗ್ತಿದೆ. 2 ಕೆಲಸ ಒಟ್ಟೊಟ್ಟಿಗೆ ನಡೀತಾ ಇದೆ. ಅಂದರೆ 2 ಐಟಮ್ ಮಾಡಬೇಕು ಅಂದರೆ ತಲೆ ಬಿಸಿ ಆಗಿಬಿಡುತ್ತೆ ಒಂದು ಟೈಮು. ಹಾಗೆ ಸೋನಿಗೂ ಕೂಡ ಇವಾಗ ಟಿಫನ್ ಬಾಕ್ಸಿಗೆ ಸ್ವಲ್ಪ ಚಿಕ್ಕದಾಗಿ ಪೀಸ್ ಮಾಡಿ ಹಾಕು, ಅಂದರೆ ಈ ಚಪಾತಿ ಐಟಮ್ಸ್ ಆಗಿರ್ಬೋದು, ದೋಸೆ, ಈ ಪುರಿ ಅದೆಲ್ಲ ಚಿಕ್ಕದಾಗೆ ಹಾಕು ಅಂತ ಹೇಳ್ತಾ ಇರ್ತಾಳೆ. ಅಂದರೆ ಅದು ಒಂದೇ ಕೈಯಿಂದ ತಿನ್ನಬೇಕು ಅಮ್ಮ, ಮ್ಯಾಮೆಲ್ಲ ಬೈತಾರೆ, ಹಾಗಾಗಿ ಸ್ವಲ್ಪ ಪೀಸ್ ಮಾಡಿ ಹಾಕು ಅಂದ್ಲು. ಹಾಗಾಗಿ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಇನ್ನೊಂದು ಕಡೆ ಇಡ್ಲಿ ಕೂಡ ಬೇಯ್ತಿದೆ. ಅಂದರೆ ಇಡ್ಲಿ 2 ಸತಿ ಹಾಕಿದ್ರೆ ಸಾಕು, ನಮಗೆ ಆಗಿಬಿಡುತ್ತೆ. ನನಗೇನು ಇಡ್ಲಿ ಏನು ಜಾಸ್ತಿ ಇಲ್ಲ, ಯಾವಾಗಾದರೂ ಬರೀ ದೋಸೆನೇ ಮಾಡಿಕೊಟ್ರೆ ದೋಸೆನೇ ತಿಂತೀನಿ. ಇಡ್ಲಿ ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ. ಆದರೆ ನಮ್ಮ ಮನೆಯವ್ರು ಕೇಳಿದ್ರಂತ ಇಡ್ಲಿನ ಮಾಡ್ತಾಯಿದ್ದೀನಿ. ನಾನಂತೂ ಇಡ್ಲಿ ಮಾಡೋದು ತುಂಬಾ ಅಪರೂಪ. ಹಾಗಾಗಿ ಇವತ್ತು ಇಡ್ಲಿನ ಮಾಡಬೇಕು ಅಂದ್ಕೊಂಡು ಇಡ್ಲಿನ ಮಾಡ್ತಾಯಿದ್ದೀನಿ ಅವ್ರಿಗೋಸ್ಕರ ಅಂದ್ಬಿಟ್ಟು. ಅಂದರೆ ಹಿಟ್ಟಿತ್ತಲ್ಲ, ಏನು ಬೇಕಾದರೂ ಒಂದು ಹಿಟ್ಟಿನಲ್ಲಿ ಏನು ಬೇಕಾದರೂ ಮಾಡ್ಕೊಬೋದು. ದೋಸೆನಾದರೂ ಮಾಡ್ಕೊಬೋದು, ಇಡ್ಲಿನಾದರೂ ಮಾಡ್ಕೊಬೋದು, ಪಡ್ಡುನಾದರೂ ಮಾಡ್ಕೊಬೋದು. ಹಾಗಾಗಿ 2 ಆಗಿಬಿಡುತ್ತೆ ಅಂದ್ಬಿಟ್ಟು ಒಂದೇ ಸತಿ ಹಾಕ್ಕೊಡ್ತಾಯಿದ್ದೀನಿ. ಸೋನಿ ಸರಿಯಾಗಿ ರೆಡಿನೇ ಆಗಲ್ಲ ಬೇಗ. ಬೆಳಿಗ್ಗೆ ಹೊತ್ತು ಅಂದರೆ
ಅವಳನ್ನ ಮಾತಾಡ್ಸೋದೇ ಆಗಲ್ಲ. ಬೇಗ ಎದ್ದೇಳೋದೇ ಇಲ್ಲ. ಇಲ್ಲಿ ಅಂಗನವಾಡಿಗೆ ಹೋಗೋ ಥರ ಎದ್ದೇಳ್ತಾಳೆ 8 ಗಂಟೆಗೆ 9 ಗಂಟೆಗೆ. ಎಷ್ಟೇ ಬೈದರೂ ಕೂಡ ಆಗಲ್ಲ. ಒಂದೊಂದು ಸತಿ ಟೈಮ್ ಆಗೇ ಬಿಡುತ್ತೆ, ಹೇಗಾಗುತ್ತೆ ಅಂತಲೇ ಗೊತ್ತಲ್ಲ. ಫುಲ್ ಒಂಥರ ರಿಸ್ಕ್ ಅನಿಸ್ಬಿಡುತ್ತೆ ಒಂದೊಂದು ಟೈಮಂತೂ. ಹಾಗಾಗಿ ಇವಾಗ ಬಾಕ್ಸಿಗೆಲ್ಲ ತುಂಬಿಕ್ಕಿದ್ದೀನಿ. ಇವಾಗ ಒಂದು ಕಡೆ ಇಡ್ಲಿ ತಿಂದ್ಕೊಂಡು ಹೋಗ್ತೀನಿ ಅಂದ್ಲು. ಹಾಗಾಗಿ ಇಡ್ಲಿ ತೆಗ್ದು ಕೊಡ್ತಾಯಿದ್ದೀನಿ, ಇಡ್ಲಿನೇ ತಿಂದ್ಕೊಂಡು ಹೋಗಲಿ ಅಂತ. ಅಲ್ಲಿ ತೊಗೊಂಡೋಗ್ಲಾ ಅಂತ ಕೇಳ್ತಾಯಿದ್ಲು. ಸಾಕು ಬೇಡ ಹೋಗು, ಅದನ್ನೇ ತಿನ್ನಲ್ಲ, ನಾನು ಹಾಕಿರೋ ದೋಸೆನೇ, ಅದಿನ್ನೆಲ್ಲಿ ತಿನ್ಕೊಬರ್ತೀಯ, ಸುಮ್ಮನೆ ಸಾಯಂಕಾಲನೂ ಮಾಡ್ತೀನಿ ನೀನು ತಿಂದರೆ ಅಂತ ಹೇಳಿದೆ. ನೋಡಿ ಇಡ್ಲಿ ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಕೂಡ ಬಂದಿತ್ತು. ಅಂದರೆ ಮಾಮೂಲಿ ನಾನು ದೋಸೆಗೆ ಏನು ಹಾಕ್ತೀನೋ ಅದನ್ನೇ ಹಾಕಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಕೆಲವರು ಏನು ಮಾಡ್ತೀರಾ ಅಂದರೆ ಎಣ್ಣೆನ ಮತ್ತು ತೆಗಿಬೇಕಾದ್ರೆ ಇಡ್ಲಿನ ಎಣ್ಣೆನೇ ಯೂಸ್ ಮಾಡಿ ತೆಗಿತೀರಾ. ಅದ್ರ ಬದಲು ನೀರು ಹಾಕಿ ನೀರಿಂದ ಇದು ತೆಗೆದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ಕೂಡ. ಎಣ್ಣೆನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ನೀರಿಂದನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಹಿಟ್ಟು ಹಾಕಬೇಕಾದ್ರೆ ದೋಸೆಗೆ ಸ್ವಲ್ಪ ಎಣ್ಣೆ ಸವರಲೇಬೇಕು, ಆವಾಗ ಅಷ್ಟು ಇದಾಗಲ್ಲ. ಆದರೆ ತೆಗಿಬೇಕಾದ್ರೆ ನೀರಿಂದನೇ ತೆಗಿಬೋದು ಇಡ್ಲಿನ. ತುಂಬ ಚೆನ್ನಾಗಿ ಸಾಫ್ಟಾಗಿ ಕೂಡ ಬಂದಿತ್ತು ಇಡ್ಲಿ ಕೂಡ. ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಹಾಕ್ಕೊಡ್ಬೇಕು. ಅವ್ರು ಕೇಳ್ತಾನೆ ಇದ್ರು ಇಡ್ಲಿ ಆಯಿತಾ ಅಂತ. ಅಂದರೆ ತೋಟಕ್ಕೆ ನೀರು ಕಟ್ಟೋಕೆ ಹೋಗ್ಬೇಕಲ್ಲ, ಅಂದರೆ ವಾರ ವಾರ ಲೈನ್ಗಳು ಚೇಂಜ್ ಆಗ್ತಾ ಇರುತ್ತೆ. 9 ಗಂಟೆಯಿಂದ ಸ್ಟಾರ್ಟ್ ಆದರೆ 12 ಗಂಟೆಗೆ ತೆಗಿತಾರೆ, 2 ಗಂಟೆಗೆ ಆ ಥರ. ಹಾಗಾಗಿ ಸ್ವಲ್ಪ ಆಯ್ತಾ ಕೇಳ್ತಾಯಿದ್ರು. ಬೆಳಗ್ಗೆ ಹೊತ್ತು ಅಂದರೆ ಎಷ್ಟು ಟೈಮ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಎಷ್ಟೇ ಬೇಗ ಇದ್ದರೂ ಕೂಡ ಕೆಲಸ ಒಂದೊಂದು ಸತಿ ಲೇಟ್ ಆಗಿಬಿಡುತ್ತೆ. ಇನ್ನು ನೀರು ಹಿಡಿಯೋ ಕೆಲಸದಲ್ಲೇ ಲೇಟ್ ಆಗೋದು. ಅಂದರೆ ಸ್ವಲ್ಪ ಕಾಯ್ಕೊಂಡು ನಿಂತ್ಕೊಂಡ್ರೆ ಸಾಕು, ಲೇಟ್ ಆಗೋದೇ ಗೊತ್ತಾಗಲ್ಲ. ಹಾಗಾಗಿ ನೈಟೇ ನಾನು ಪಾತ್ರೆನ ಉಜ್ಜಿ ಎಷ್ಟೋ ಕ್ಲೀನ್ ಮಾಡಿ ಮನಿಕೊಂಡಿರ್ತೀನಿ, ಆದರೂ ಕೂಡ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಇವಾಗ ಇಡ್ಲಿ ಎಲ್ಲ ತೆಗ್ದು ಇನ್ನೇನು ಸೋನಿ ಹೋದರೆ ಇನ್ನೇನು ಸ್ವಲ್ಪ ಆರಾಮಾಗಿ ಕೆಲಸನ ಮಾಡ್ಕೋಬೋದು. ಬೆಳಗ್ಗೆ ಅವಳದೇ ಸ್ವಲ್ಪ ಕೆಲಸ ಜಾಸ್ತಿ. ಇವಾಗ ಇಡ್ಲಿ ಎಲ್ಲ ತೆಗ್ದು ಸೋನಿನ ಬಿಟ್ಟು ಬರೋಣ ಅಂದ್ಬಿಟ್ಟು ಬಂದೆ. ಲಸ್ಸು ಮತ್ತು ನಾನು ಇಬ್ಬರು ಕೂಡ ಬಿಟ್ಟು ಬಂದು ಹಾಗೆ ಅಷ್ಟರಲ್ಲಿ ನಮ್ಮ ಮನೆಯವರೇ ಕೂಡ ಹಾಕ್ಕೊಂಡು ತಿಂತಾಯಿದ್ರು. ಅಲ್ಲಿಂದ ಬಂದು ಇವಾಗ ಸ್ವಲ್ಪ ಅಡಿಕೆ ಗಿಡಕ್ಕೆಲ್ಲ ನೀರು ಹಾಕೋಣ ಅಂದ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ. ಬಿಸಿಲುಗಾಲ ಇರೋದ್ರಿಂದ ದಿನಾಲೂ 2ರಿಂದ 3 ಬಿಂದಿಗೆ ಹಾಕ್ತಾನೆ ಇರಬೇಕಾಗುತ್ತೆ. ಅಂದರೆ ಸ್ವಲ್ಪ ಬಿಸಿಲು ಜಾಸ್ತಿ ಈ ಕಡೆ ಇದಾಗುತ್ತೆ. ಅಂದರೆ ಚೀಲ ಎಲ್ಲ ಹಾಕಿರೋದಕ್ಕೆ ಅಷ್ಟು ಇದಾಗ್ತಿದೆ. ಚೀಲ ಎಲ್ಲಾರು ಹಾಕಿರಲಿಲ್ಲ ಅಂದರೆ ಫುಲ್ ಒಂಥರ ಹಳದಿ ಕಲರ್ ಆಗಿಬಿಡ್ತಿತ್ತು ಗಿಡಗಳೆಲ್ಲ. ಆದರೂ ಸ್ವಲ್ಪ ಹಳದಿ ಕಲರ್ ಆಗಿದೆ. ಅವಾಗವಾಗ ನೀರು ಹಾಕ್ತಾನೆ ಇರ್ತೀನಿ. ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಇವಾಗ ಸ್ವಲ್ಪ ತಲೆ ಸ್ನಾನ ಮಾಡಿದ್ನಲ್ಲ, ತಲೆ ಸ್ನಾನ ಮಾಡಿದ ನೆಕ್ಸ್ಟ್ ಡೇನೇ ನನಗೆ ಎಣ್ಣೆ ಹಾಕ್ಬಿಡ್ಬೇಕು, ಇಲ್ಲಾಂದರೆ ಒಂಥರ ಅನ್ನಿಸ್ತಾ ಇರುತ್ತೆ. ಎಣ್ಣೆ ಕೂಡ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಇವಾಗ ಎಣ್ಣೆನ ಕಾಯಿಸೋಣ ಅಂದ್ಬಿಟ್ಟು ಕರ್ಬೇವಿನ ಸೊಪ್ಪು, ಮೆಂತ್ಯ, ದಾಸವಾಳದ ಎಲೆ ತೊಗೊಂಡಿದ್ದೀನಿ. ಒಂದು ಈರುಳ್ಳಿನ ಜಜ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋ ತನಕ ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು ನನ್ನ ಮುಂದೆ ಸ್ವಲ್ಪ ಕೂದಲೆಲ್ಲ ಉದುರೋಗ್ಬಿಟ್ಟಿತ್ತು, ಎಷ್ಟೊಂದು ಇದಾಗಿತ್ತು. ಈ ಥರ ಮಾಡಿಕೊಂಡು ನಾನು ಯೂಸ್ ಮಾಡೋದ್ರಿಂದ ಕೂದಲು ಕೂಡ ಮುಂದೆ ಬರ್ತಾ ಇದೆ ನನಗೆ. ಹಾಗಾಗಿ ಪ್ರತಿ ಸರಿ ಕೂಡ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಅಂದರೆ ಸ್ವಲ್ಪ ಸ್ಟಾರ್ಟಿಂಗು ಹಾಕ್ಬೇಕಾದ್ರೆ ಸ್ವಲ್ಪ ಕೂದಲು ಉದುರುತ್ತೆ. ಆದರೂ ನೆಕ್ಸ್ಟು ನಮಗೆ ಅದು ಸ್ವಲ್ಪ ಅಡಾಪ್ಟ್ ಆದಮೇಲೆ ಒಂದು ಕೂದಲು ಉದುರಲ್ಲ. ಇವಾಗ ಪರವಾಗಿಲ್ಲ, ಕೂದಲು ಕೂಡ ಬೆಳವಣಿಗೆ ಆಗ್ತಾಯಿದೆ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಹರಳೆಣ್ಣೆ ಹಾಕ್ಕೊತಾ ಇದ್ದೀನಿ. ಅಂದರೆ ಬಿಸಿಲುಗಾಲ ಇರೋದ್ರಿಂದ ನನಗೆ ಹರಳೆಣ್ಣೆ ಹಾಗೆ ಹಾಕ್ಕೊಂಡ್ರೆ ನೆಗಡಿ ಆಗಿಬಿಡುತ್ತೆ. ಹಾಗಾಗಿ ಇದ್ರ ಜೊತೆನೇ ಹಾಕ್ಕೊಂಡು ಬೇಯಿಸೋಣ, ಚೆನ್ನಾಗಿ ಕುದಿಸೋಣ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ನೊರೆ ಬರ್ತಾಯಿದೆ. ಇದು ಚೆನ್ನಾಗಿ ಕುದಿ ಬರಬೇಕು. ಇದು ಕುದಿ ಬರಬೇಕಾದ್ರೆ ತುಂಬಾ ಸ್ಮೆಲ್ ಬರ್ತಾ ಇರುತ್ತೆ. ಕರ್ಬೇವಿನ ಸೊಪ್ಪಿದು ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ. ಇದು ಚೆನ್ನಾಗಿ ನೊರೆ ಹೋಗೋ ತನಕ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ನೋಡಿ ಈ ಥರ ಅಗಲವಾಗಿರೋ ಪಾತ್ರೆ ತೊಗೊಂಡ್ರೆ ಚೆನ್ನಾಗಿ ಕುದಿ ಬರುತ್ತೆ. ಇವಾಗ ನೀಟಾಗಿ ಕುದಿಸಿದ್ದೀನಿ ನೋಡಿ. ಅದು ಗ್ರೀನ್ ಕಲರ್ ಬಂದು ಗ್ರೀನಿಗೆ ಬಂದಿದೆ. ತೆಂಗಿನ ಎಣ್ಣೆ ಸಾರಿ. ನೋಡಿ ಈ ಥರ ಚೆನ್ನಾಗಿ ಕುದಿಸ್ಬೇಕು. ಇವಾಗ ನಾನು ಕೂಡ ತಿನ್ನೋಣ ಅಂದ್ಬಿಟ್ಟು ಇಡ್ಲಿನ ಮತ್ತು ಚಿಕನ್ ಸಾಂಬಾರನ್ನ ಹಾಕ್ಕೊತಾ ಇದ್ದೀನಿ. ನನಗೆ ಅಷ್ಟೊಂದು ಇಡ್ಲಿ ಇಷ್ಟ ಆಗಲ್ವಲ್ಲ, ಅಷ್ಟು ತಿಂತೀನೋ ಇಲ್ವೋ ಗೊತ್ತಾಗಿಲ್ಲ. ಆಮೇಲೆ ಸ್ವಲ್ಪ ಕಸ ಎಲ್ಲ ಗುಡ್ಸೋಣ, ಬೆಳಗ್ಗೆನೇ ಗುಡಿಸಿದೆ, ಇವರು ಮತ್ತೆ ಇದು ಮಾಡಿದ್ರಲ್ಲ, ಹಾಗೆ ಮತ್ತೆ ಗುಡ್ಸೋಣ ಅಂದ್ಬಿಟ್ಟು ಗುಡ್ಸೋಕೆ ಹೋದರೆ ಇದೇನೋ ಮಣ್ಣು ಹಾವು ಅಂತೆ. ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಇದು ಬೆಳವಣಿಗೆ ಇಷ್ಟೇ ಅಂತೆ, ಅದು ಬೆಳವಣಿಗೆ ಜಾಸ್ತಿ ಆಗೋಲ್ಲ. ಅಂದರೆ ಸ್ವಲ್ಪ ಟೈಸ್ ಇರೋದ್ರಿಂದ ಅದು ಜಾಸ್ತಿ ಆ ಕಡೆ ಈ ಕಡೆ ಹೋಗ್ತಾ ಇರಲಿಲ್ಲ. ಮತ್ತು ನಮ್ಮ ಮನೆಯವ್ರು ತೊಗೊಂಡೋಗಿ ಹೊರಗಡೆ ಬಿಟ್ಟು ಬಂದರು. ಅಷ್ಟರಲ್ಲಿ ಸೋನಿ ಕೂಡ ಬಂದು ಅವಳನ್ನ ಕರ್ಕೊಂಡು ಬರೋಣ ಅಂದ್ಬಿಟ್ಟು ಬಂದೆ. ಅಂದರೆ ಇಬ್ಬರೇ ಬಂದಿದ್ದು. ಹಾಗಾಗಿ ಅವ್ರನ್ನ ಸ್ವಲ್ಪ ಬಸ್ಸಿಂದ ಇಳಿಬೇಕಾದ್ರೆ ಸ್ವಲ್ಪ ಬಿದ್ದೋಗ್ಬಿಡ್ತಾರೆ ಅಂದ್ಬಿಟ್ಟು ಬೇಗ ಬಂದು ನಿಂತ್ಕೊಂಡಿದ್ದೆ. ಅಷ್ಟರಲ್ಲಿ ವ್ಯಾನ್ ಬಂದು ಅವರೇ ಇಳಿದು ಬಂದರು. ಹಾಗೆ ಇವಾಗ ಸಾಯಂಕಾಲ ನನ್ನ ತಮ್ಮ ಬಂದಿದ್ದ, ದೋಸೆ ಇಟ್ಟಿತ್ತು. ಹಾಗಾಗಿ ದೋಸೆನೇ ಮಾಡಿಕೊಟ್ಬಿಡೋಣ ಅಂದ್ಬಿಟ್ಟು ದೋಸೆನೇ ಮಾಡಿಕೊಡ್ತಾ ಇದ್ದೀನಿ. ಅಂದರೆ ಅವನು ತುಮಕೂರಲ್ಲಿ ಓದ್ತಾ ಇದ್ದಾನೆ. ಎಷ್ಟೇ ಕರೆದ್ರೂ ಕೂಡ ಬರ್ತಾ ಇರಲಿಲ್ಲ. ಎಷ್ಟೋ ಒಂದು 3-4 ಸತಿ ಕರೆದಿದ್ದೀನಿ, ಎಕ್ಸಾಮ್ ಮುಗಿದ್ಮೇಲೆ ಬಾ ಅಂತ. ಬರ್ತೀನಿ ಅಂದ. ಅಂದರೆ ಅವನು ಸ್ವಲ್ಪ ತಿರುಪ್ತಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ದ. ಹಾಗಾಗಿ ಅವನು ತಿರುಪ್ತಿಗೆ ಹೋಗಿ ಪ್ರಸಾದ ಎಲ್ಲ ತೊಗೊಂಡು ಬಂದಿದ್ದಾನೆ. ಅಂದರೆ ಸ್ವಲ್ಪ ಚಿಕನ್ ಸಾಂಬಾರೆಲ್ಲ ತಿಂದಿರೋದ್ರಿಂದ ಅದನ್ನು ದೇವಸ್ಥಾನದಲ್ಲೇ ಇಟ್ಬಿಡು, ಅಂದರೆ ದೇವ್ರ ಮನೆಯಲ್ಲೇ ಇಟ್ಬಿಡು ಅಂತ ಅವನ ಕೈಯಲ್ಲೇ ಇಳಿಸ್ಬಿಟ್ಟೆ. ಹಾಗೆ ಕಿಚ್ಕಿದು ಅವರೆಕಾಯಿ ಅಂತೀವಲ್ಲ, ಹಿಚ್ಕಿದ ಅವರೆಕಾಯಿ, ಆ ಸಾಂಬಾರನ್ನ ಮಾಡಿಕೊಟ್ಟೆ ನೈಟು.
ಅವನು ಕೂಡ ತಿಂದ. ಅಂದರೆ ಸ್ವಲ್ಪ ತಿರುಪ್ತಿಗೆ ಹೋಗಿ ಹಾಗೆ ಬಂದಿರೋದ್ರಿಂದ ಅವ್ನಿಗೇನು ಸ್ವಲ್ಪ ಚಿಕನ್ ಸಾಂಬಾರನ್ನ ಹಾಕೋಕೆ ಹೋಗಲಿಲ್ಲ. ಅಂದರೆ ನೆಕ್ಸ್ಟ್ ಡೇ ಚಿಕನ್ ಸಾಂಬಾರನ್ನ ಮಾಡೋಣ ಅಂದ್ಬಿಟ್ಟು ಇಷ್ಟು ತಿಂಡಿ ಎಲ್ಲ ತಿಂದಿದ್ದ. ಇಬ್ಬರು ಕೂಡ ಕುತ್ಕೊಂಡು ಬರೀ ತಿಂಡಿನೇ ತಿಂದಿದ್ದಾರೆ. ಆಪಲು, ಆರೆಂಜು ಅದೆಲ್ಲ ಯಾವುದೇ ಮುಟ್ಟಿಲ್ಲ. ಬರೀ ಬೇಕ್ರಿ ಐಟಮ್ ಮಾತ್ರ ತಿಂದು ಮುಗಿಸಿದ್ದಾರೆ ಇಬ್ಬರು ಕೂಡ. ಹಾಗೆ ಅವ್ನು ಬಂದರೆ ತುಂಬಾ ಈ ಥರ ಐಟಮ್ಸ್ದು ತಿನ್ನೋದಂದ್ರೆ ತುಂಬ ತರ್ತಾ ಇರ್ತಾನೆ. ಹಾಗೆ ನೋಡಿ ಇದು ಎಣ್ಣೆ ಕೂಡ ಇದಾಗಿತ್ತು. ಇದನ್ನು ಸೋಸ್ಬಿಟ್ಟು ಇವಾಗ ಒಂದು ಬಾಟ್ಲಿಗೆ ಹಾಕ್ಕೊಬಿಡೋಣ ಅಂದ್ಬಿಟ್ಟು ಸೋಸ್ಕೊತಾ ಇದ್ದೀನಿ. ಅಂದರೆ ಅರ್ಧ ಲೀಟ್ರಷ್ಟು ತೆಂಗಿನಕಾಯಿ ಎಣ್ಣೆನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅಂದರೆ ಒಂದು 1/4 ಲೀಟ್ರಿಗಿಂತ ಅರ್ಧನೇ ಹರಳೆಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಇದು ಚೆನ್ನಾಗಿ ಕುದ್ದಿರೋದ್ರಿಂದ ಸ್ವಲ್ಪ ಹೋಗಿದೆ ಅಷ್ಟೇ. ಅಂದರೆ ಜಾಸ್ತಿ ಏನು ಹೋಗಲ್ಲ, ಸ್ವಲ್ಪ ಇದಾಗುತ್ತೆ ಅಷ್ಟೇ. ಅಂದರೆ ನಾವು ಬೋಂಡ ಮಾಡಬೇಕಾದ್ರೆ ಎಣ್ಣೆ ಹೇಗೆ ಹೋಗುತ್ತೋ ಹಾಗೆ ಅಂದರೆ ಹೋಗಲ್ಲ, ಎಲ್ಲೂ ಹೋಗಿರಲ್ಲ ಅದು. ಅಂದರೆ ಕರ್ಬೇವಿನ ಸೊಪ್ಪು ಅದಕ್ಕೆಲ್ಲ ಅಂಟ್ಕೊಬಿಡುತ್ತಲ್ಲ ಎಣ್ಣೆ ಹೋಗಿ, ಹಾಗಾಗಿ ಇದಾಗುತ್ತೆ. ಮತ್ತು ಸೋನಿಗೆ ಅಮ್ಮ ನನಗೆ ಮೊಟ್ಟೆ ದೋಸೆನ ಮಾಡಿಕೊಡು ಅಂತ ಕೇಳಿದ್ಲು. ಹಾಗಾಗಿ ಮೊಟ್ಟೆ ದೋಸೆ ಮಾಡಿಕೊಡೋಣ ಅಂದೆ ಅವಳಿಗೆ. ಇವಾಗ ಸ್ವಲ್ಪ ದೋಸೆ ಹಿಟ್ಟಿತ್ತು, ಅಂದರೆ ಇಡ್ಲಿಗೆ ತೆಗ್ದಿದ್ನಲ್ಲ ಆ ಹಿಟ್ಟೇ ಇತ್ತು. ಹಾಗಾಗಿ ಅವಳಿಗೆ ಮೊಟ್ಟೆ ದೋಸೆನ ಮಾಡಿಕೊಡೋಣ ಅಂದ್ಬಿಟ್ಟು ಮೊಟ್ಟೆನ ಒಡೆದು ಕೊಡ್ತಾಯಿದ್ದೀನಿ. ಇಬ್ರಿಗೂ ಕೂಡ ಒಂದೊಂದು ಆದರೆ ಸಾಕು ಅಂತ. ಅಂದರೆ ಅವಾಗವಾಗ ದೋಸೆ ಮಾಡಿದ್ರೆ ಮೊಟ್ಟೆ ದೋಸೆ ಅದನ್ನು ಇದನ್ನು ಕೇಳ್ತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ಬಿಸಿಲುಗಾಲ ಇರೋದ್ರಿಂದ ಮೊಟ್ಟೆ ಅವರಿಗೆಲ್ಲ ಕೊಡ್ತಿರೋದು ಸ್ವಲ್ಪ ಕಮ್ಮಿನೇ. ಅಂದರೆ ಈ ನಡುವೆ ಅವ್ರಿಗೆ ಹುಷಾರೇ ಇರಲ್ಲ, ಅಂದರೆ ಬೇದಿ ವಾಮಿಟ್ ಆಗ್ತಾನೆ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಕೊಡ್ತಿರೋ ಐಟಮ್ಸ್ ಎಲ್ಲ ಕಮ್ಮಿನೇ. ಆದರೂ ಕೂಡ ಒಂದೊಂದು ಸತಿ ಕೇಳಲ್ಲ, ಅದು ಬೇಕು ಇದು ಬೇಕು ಅಂತ ಹಠ ಮಾಡ್ತಾರೆ. ಇಲ್ಲ ಅಂದರೆ ಅಂಗಡಿಲಿರೋ ಅಂಥ ಐಟಮ್ ತಂದು ತಿಂದುಬಿಡ್ತಾರೆ. ಹಾಗಾಗಿ ತುಂಬ ದಿವಸ ಆಗಿತ್ತು ಮೊಟ್ಟೆನೂ ಕೊಟ್ಟು, ಹಾಗಾಗಿ ದೋಸೆಗೆ ಒಡೆದು ಕೊಟ್ಬಿಡೋಣ ಅಂದ್ಬಿಟ್ಟು ಮೊಟ್ಟೆ ದೋಸೆನ ಮಾಡಿಕೊಟ್ಟೆ. ತುಂಬ ಚೆನ್ನಾಗಿ ಬಂದಿತ್ತು ಮೊಟ್ಟೆ ದೋಸೆ ಅಂತೂ. ಲಸ್ಸು ಹೇಗೆ ಅಂದರೆ ಅವ್ನು ಕೇಳಿದ ಪ್ಲೇಟಲ್ಲೇ ಹಾಕ್ಕೊಡ್ಬೇಕು. ಬೇರೆ ಪ್ಲೇಟಲ್ಲಿ ಹಾಕ್ಕೊಟ್ರೆ ಕೆಳಗಡೆ ಬಿದ್ದುಬಿಟ್ಟು ಒದ್ದಾಡಿಬಿಟ್ಟು ಅಮ್ಮ ಹೊಡಿತಾಳೆ ಅಂತ ನಾಟಕ ಆಡ್ತಾನೆ ಅವನು. ಹಾಗಾಗಿ ಅವ್ನು ಕೇಳಿದ ಪ್ಲೇಟಲ್ಲೇ ಇವಾಗ ಇಬ್ರಿಗೂ ಕೂಡ ಒಂದೊಂದು ಮೊಟ್ಟೆ ದೋಸೆನ ಹಾಕ್ಕೊಟ್ಟು ಕಳಿಸ್ತಾ ಇದ್ದೀನಿ. ತಿನ್ನಲ್ಲ, ಸುಮ್ಮನೆ ಆ ಕಡೆ ಈ ಕಡೆ ಇದು ಮಾಡೋದೇ ಇವರು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.